ಪ್ರೈಸ್ ದ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನಗೆ ಗೊತ್ತು. ಯಾಕಂದರೆ ನಾವು ಸೇವಿಸುವ ದೇವರು ಜೀವವುಳ್ಳ ದೇವರು. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಈ ದಿನ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಅಂದರೆ ಅದು ದೇವರ ಕೃಪೆ, ಆತನ ಆಶೀರ್ವಾದ, ಆತನ ಕೃಪೆ, ದಯೆ ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ, ನಾವು ಸಾಕುತ್ತಿರುವಂಥ ನಾಯಿಗಳ ಮೇಲೆ ಆತನ ಆಶೀರ್ವಾದ, ಕನಿಕರ ಎಲ್ಲವನ್ನು ದೇವರು ಕೊಟ್ಟಿರುವಾಗ ನಿಮ್ಮ ಮೇಲೆಯೂ ದೇವರು ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಈ ದಿನ ವಾಕ್ಯದ ಕಡೆಗೆ ಹೋಗುವುದಕ್ಕಿಂತ ಮುಂಚೆ ಈ ವಾಕ್ಯ ನಮಗೆ ಇವತ್ತು ಏನು ಹೇಳ್ಕೊಡ್ತಾ ಇದೆ, ಪರಿಶುದ್ಧಾತ್ಮನ ಯಾವ ರೀತಿ ನಡೆಸ್ತಾರೆ ಅಂತ ನಾವು ದೇವರಲ್ಲಿ ಒಪ್ಪಿಸಿಕೊಡೋಣ ನಮ್ಮನ್ನು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿ ಆತನನ್ನು ಆರಾಧನೆ ಮಾಡಿ ಮಹಿಮೆ ಪಡಿಸ್ಬಿಟ್ಟು ಆಮೇಲೆ ವಾಕ್ಯದ ಕಡೆಗೆ ಹೋಗೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಕಣ್ಗಳನ್ನು ಮುಚ್ಚಿ ಸತ್ಯವೇದ ವಾಕ್ಯಗಳನ್ನು ತೆಗೆದುಕೊಂಡಿದ್ದೀರಾ, ಪೆನ್ನು ಪೆನ್ಸಿಲೆಲ್ಲ ತೆಗೆದುಕೊಂಡಿದ್ದೀರಾ, ವಾಕ್ಯಗಳನ್ನು ಬರೆದಿಟ್ಕೊಂಡು ಧ್ಯಾನ ಮಾಡ್ತಾ ಇದ್ದೀರಾ ಅಂತ ನಾನು ನಂಬ್ತೀನಿ. ಕಾರಣ ದೇವರು ಜೀವವುಳ್ಳ ದೇವರಲ್ವಾ. ಅವ್ರು ನಿಮ್ಮನ್ನು ನೋಡ್ತಾ ಇದ್ದಾರೆ, ನನ್ನನ್ನು ನೋಡ್ತಾ ಇದ್ದಾರೆ, ನಿಮ್ಮನ್ನು ನೋಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಒಂದು ನಿಮಿಷಕ್ಕೆ ಮಾತ್ರ ಅಲ್ಲ, ಎಲ್ಲ ಸಮಯಗಳಲ್ಲಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಕಣ್ಗಳನ್ನು ಮುಚ್ಚಿ ಆತನ ನಾಮ ಮಹಿಮೆ ಪಡಿಸೋಣ. ಸ್ತೋತ್ರ ದೇವನೇ, ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ. ಈ ಆರಾಧನೆ, ಪ್ರಾರ್ಥನೆ, ಸಂದೇಶ ಎಲ್ಲವೂ ಆರಾಧನೆಯಾಗಿ ನಿನ್ನ ಪರಲೋಕದಲ್ಲಿ ಸಿಂಹಾಸನದಲ್ಲಿ ಕುಳಿತಿರುವ ನನ್ನ ದೇವನಿಗೆ ಅಪ್ಪ, ತಂದೆ, ಮಗ, ಪರಿಶುದ್ಧಾತ್ಮನು ಆರಾಧನೆಯಲ್ಲಿ ಮಹಿಮೆ ಹೊಂದುವಂತೆ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಪ್ಪ. ನೋಡುವವರ ನಿನ್ನ ಮಕ್ಕಳ ಕುಟುಂಬಗಳು, ನನ್ನ ಕುಟುಂಬ ಎಲ್ಲವೂ ನಿನ್ನ ಪಾದದಲ್ಲಿ ಇಡ್ತಾ ಇದ್ದೀನಿ. ಆಶೀರ್ವದಿಸಿದೀಯಪ್ಪ, ಆಶೀರ್ವದಿಸು. ಈ ದಿನವನ್ನು ವಾರಕ್ಕೆ ಬೇಕಾದ ಕೃಪೆ ಕೊಡಪ್ಪ, ಆಶೀರ್ವದಿಸು, ಸಹಾಯ ಮಾಡು ದೇವನೇ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಎಲ್ಲ ನಾವು ಪಾಡಿ ವಾಳ್ತುಂ ಆರಾಧ್ಯನಾ ಯೇಸುವೇ. ಎಲ್ಲ ನಾವು ಪಾಡಿ ವಾಳ್ತುಂ ആരാധ്യനാ യേശുവേ. സ്തോത്രയാഗം അർപ്പിച്ചെന്നും അങ്ങേ വാഴ്ത്തി സ്തുതിച്ചിടുമോ. സ്തോത്രയാഗം അർപ്പിച്ചെന്നും അങ്ങേ വാഴ്ത്തി സ്തുതിച്ചിടുമോ. യോഗ്യനീ യേശുവേ, സ്തുതികൾക്ക് യോഗ്യനീ, യോഗ്യനീ, യോഗ്യനീ. ദൈവ കുഞ്ചാടേ നീ യോഗ്യൻ, യോഗ്യനീ, യോഗ്യനീ. ദൈവ കുഞ്ചാടേ നീ യോഗ്യൻ. ಎಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಅಪ್ಪಾ ಸ್ತೋತ್ರ ಸ್ತೋತ್ರ, ನಿನ್ನ ನಾಮ ಮಹತ್ವಪಡಲಿ ಕರ್ತಾವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಬನ್ನಿರಿ ದೇವರ ಮಕ್ಕಳೇ, ಪ್ರೇಸ್ ದ ಲಾರ್ಡ್. ವಾಕ್ಯದ ಕಡೆಗೆ ಹೋಗೋಣ. ಬನ್ನಿ, ಈ ದಿನ ತೆಗೆದುಕೊಂಡಂಥ ವಾಕ್ಯ ರೋಮಾಪುರ 14, 1-12 ನಾವು ಧ್ಯಾನ ಮಾಡೋಣ. ನಾವು ಯಾವ ರೀತಿಯಲ್ಲಿ ಧ್ಯಾನ ಮಾಡೋಣ ಅಂದರೆ, ಪರಲೋಕದಲ್ಲಿ ನಮ್ಮ ಧ್ಯಾನ, ನಮ್ಮ ಇಂಟ್ರೆಸ್ಟು ಪರಿಶುದ್ಧಾತ್ಮನ ಮೂಲಕವಾಗಿ ನಾವು ಧ್ಯಾನಿಸುವುದು ಆರಾಧನೆಯಾಗಿ, ವಾಕ್ಯವನ್ನು ನುಡಿಯುವುದು ಆರಾಧನೆಯಾಗಿ ಕರ್ತನ ನಾಮ ಮಹಿಮೆ ಪಡಿಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದು ಕರ್ತನ ನಾಮ ಮಹಿಮೆ ಪಡಿಸತಕ್ಕ ಹಾಗೆ ಆರಾಧನೆಯಾಗಿ ಸಮರ್ಪಣೆ ಅಂತ ನಾವು ಭಯಭಕ್ತಿಯಿಂದ ಕರ್ತನನ್ನೇ ನೆನೆಸಿಕೊಂಡು ವಾಕ್ಯದ ಕಡೆಗೆ ಹೋಗೋಣ. ಬನ್ನಿ, ಪರಿಶುದ್ಧಾತ್ಮನ ಖಂಡಿತವಾಗ್ಲೂ ನಮಗೆ ಸಹಾಯ ಮಾಡ್ತಾರೆ. ಬನ್ನಿ ದೇವರ ಮಕ್ಕಳೇ, ರೋಮಾಪುರ 14, 1-12 ಓದಿಕೊಳ್ಳೋಣವೇ? ನೋಡಿ, ಈ ಪೀಠಿಕೆಯಲ್ಲಿ ಇದು ಏನಂತ ಹೇಳಿದ್ರೆ, ಕ್ರಿಸ್ತನಲ್ಲಿ ಭಯಭಕ್ತಿಯಿಂದ ಯಾವ ರೀತಿ ನಾವು ನಡ್ಕೊಳ್ಬೇಕೆನ್ನುವುದೇ ಈ ದಿನದ ವಾಕ್ಯದ ಧ್ಯಾನ. ಬನ್ನಿ ಓದಿಕೊಳ್ಳೋಣ. ಯಾರು ಬರೆದಿರೋದು ಅಂತ ಹೇಳಿದ್ರೆ, ಯಾರು ರೋಮಾಪುರದವರು ಹೇಳಿರೋದು, ಏನಂತ ಮಾತನಾಡಿದ್ದಾರೆ ಅಂದರೆ 14:1-2 ಓದಿಕೊಳ್ಳೋಣ. ನಂಬಿಕೆಯಲ್ಲಿ ದೃಢವಿಲ್ಲದವರನ್ನು ಸೇರಿಸಿಕೊಳ್ಳಿ,
ನಂಬಿಕೆಯಲ್ಲಿ ದೃಢವಿಲ್ಲದಿರೋರು ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಮುಂದೆ ಯಾರಾದರೂ ನೆರೆಯವರು ಅವರಿದ್ರೆ ಅವರಿಗೆ ಅಷ್ಟು ನಂಬಿಕೆ ಇರೋದಿಲ್ಲ, ನಿಮಗೆ ನಂಬಿಕೆ ಇದೆ, ಅಂಥವರನ್ನು ನೀವು ಸೇರಿಸ್ಕೊಳ್ರಿ ಅಂತ ಇಲ್ಲಿ ಹೇಳ್ತಾ ಇರೋದು. ಆದರೆ ಸಂದೇಹಾಸ್ಪದವಾದ ಕಾರ್ಯಗಳನ್ನು ಅವರ ಮುಂದೆ ಚರ್ಚಿಸಬೇಡಿರಿ. ಯಾವ ಸಂದೇಹದ ವಿಷಯಗಳು ನಿಮ್ಮ ಹತ್ರ ಇದ್ರೂ ಅವರ ಮುಂದೆ, ಯಾಕಂದರೆ ಅವ್ರಿಗೆ ನಂಬಿಕೆ ಇಲ್ಲ, ಅವರ ಮುಂದೆ ನೀವು ಹಂಚಿಕೊಳ್ಳಬಾರದು, ಆ ರೀತಿ ನೀವು ಮಾತನಾಡಬಾರ್ದು ಅಂತ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಜೀವವುಳ್ಳ ವಾಕ್ಯ. ಒಬ್ಬನು ಯಾವುದನ್ನಾದರೂ ತಿನ್ನಬಹುದೆಂದು ನಂಬುತ್ತಾನೆ, ನಂಬಿಕೆಯಲ್ಲಿ ದೃಢವಿಲ್ಲದವನು ಕಾಯಿ ಪಲ್ಯಗಳನ್ನು ಮಾತ್ರ ತಿನ್ನುತ್ತಾನೆ. ನೋಡಿ, ಯಾರ್ಯಾರು ನಂಬಿಕೆಯಿಂದ ತಿನ್ನಬಹುದೋ ಅದು ನಂಬಿಕೆಯಿಂದ ತಿಂತಾರೆ ಅಂತ, ನಂಬಿಕೆ ಇಲ್ಲದವರು ಕಾಯಿ ಪಲ್ಯಗಳನ್ನು ತಿಂತಾರೆ ಅಂತ. ಆದರೆ ಅದರಲ್ಲಿರುವ ಸ್ವಾರಸ್ಯ, ಅದು ಯಾರು ಸೃಷ್ಟಿ ಮಾಡಿದ್ದು, ಅದರಲ್ಲಿ ಏನು ನಮಗೆ ಸಿಕ್ಕುತ್ತದೆ, ಇದೆಲ್ಲ ಅರಿಯದೆ ನಂಬಿಕೆ ಇಲ್ಲದೆ ಅವರು ಕಾಯಿ ಪಲ್ಯಗಳನ್ನು ತಿನ್ನುತ್ತಾರೆ ಅಂತ ಅರ್ಥ ಆಯಿತು. ದೇವರ ಮಕ್ಕಳೇ, ತಿನ್ನುವವನು ತಿನ್ನದವನನ್ನು ತೀನೈಸಬಾರದು. ತಿಂತಾ ಇರೋನು ತಿನ್ನುವವನನ್ನು ನೋಡಿ ನೀನು ಹೀನೈಸಬಾರದು, ಅರ್ಥ ಆಯ್ತಾ, ಗೇಲಿ ಮಾಡಬಾರ್ದು. ತಿಂದೇ ಇರದವನು ತಿನ್ನುವವನನ್ನು ದೋಷಿ ಎಂದು ಎಣಿಸಬಾರದು. ನೋಡಿ, ನಂಬಿಕೆ ಇಲ್ಲದೆ ಇರುವವನು, ನಂಬಿಕೆ ಇರುವವರು ತಿನ್ನುವವರು ನೋಡಿ ಹೀನೈಸಬಾರದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ದೋಷಿಯಿಂದ ನೆನೆಸಬಾರ್ದು ಅಂತ ಇಲ್ಲಿ ವಾಕ್ಯ ಮಾತಾಡ್ತಾ ಇದೆ. ದೇವರು ಇಬ್ಬರನ್ನು ಸೇರಿಸಿಕೊಂಡಿದ್ದಾನಲ್ಲ, ಮತ್ತೊಬ್ಬನ ಸೇವಕನ ವಿಷಯವಾಗಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಇವಾಗ ನಮ್ಮ ಜೊತೆಯಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಅಣ್ಣ ತಮ್ಮಂದಿರಿದ್ದಾರೆ, ನಮ್ಮ ಮಕ್ಕಳಿದ್ದಾರೆ, ನಮ್ಮ ತಂದೆ ತಾಯಿಗಳಿದ್ದಾರೆ, ನಮ್ಮ ಒಡ ಹುಟ್ಟಿದವರು ಇದ್ದಾರೆ, ನೆರೆಹೊರೆಯವರಿದ್ದಾರೆ, ನಮ್ಮ ಕುಟುಂಬಸ್ಥರುಗಳಿದ್ದಾರೆ. ಇವರೆಲ್ಲ ತಪ್ಪು ಮಾಡುವವರು. ನಾವು ತಪ್ಪು ಮಾಡ್ತೀವಿ, ನಾವು ಅವರಿಗೆ ನ್ಯಾಯ ತೀರ್ಪು ಕೊಡಬಾರ್ದು. ನೀನು ಮಾಡೋದು ತಪ್ಪು ಹಿಂಗೆ ಅಂತ ನ್ಯಾಯ ತೀರ್ಪು ಕೊಡಬಾರ್ದು. ನಾವು ತೀರ್ಪು ಮಾಡೋದಕ್ಕೆ ನಾವು ಯಾರು ಅಂತ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅವನು ನಿರ್ದೋಷಿಯಾಗಿ ನಿಂತರೂ ದೋಷಿಯಾಗಿ ಬಿದ್ದರೂ ಅದು ಅವನ ಯಜಮಾನನಿಗೆ ಸೇರಿದ್ದು. ನೋಡಿ, ಒಂದು ಕೆಲಸದ ಕಾರ್ಯದಲ್ಲಾಗಲಿ, ಆಫೀಸ್ನಲ್ಲಾಗಲಿ, ಸ್ಕೂಲಿನಲ್ಲಾಗಲಿ, ಕುಟುಂಬದಲ್ಲಾಗಲಿ, ಸಮಾಜ ಅಧಿಕಾರಿಗಳ ಸ್ಥಾನದಲ್ಲಾಗಲಿ, ಅವನು ಏನು ಮಾಡ್ತಾನೋ ಅದರ ಲೆಕ್ಕ ಯಾರು ಕೊಡಬೇಕಂತೆ? ಯಜಮಾನನು, ಅವನಿಗೆ ಸೇರಿದ್ದದು. ಅದಕ್ಕೆ ಅವನ ಜಾಗ್ರತೆಯಿಂದ ತನ್ನ ಸೇವಕರನ್ನು, ತನ್ನ ಕೆಲಸದ ಆಳುಗಳನ್ನು ಅವನು ನಡೆಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಅವನು ನಿರ್ದೋಷಿಯಾಗಿ, 4 ಕೆಳಗಡೆ ಓದ್ತಾ ಇದ್ದೀನಿ, ಅವನು ನಿರ್ದೋಷಿಯಾಗಿ ನಿಲ್ಲಿಸಲ್ಪಡುವನು. ಅವನೇನು ಮಾಡ್ತಾನೆ? ಈ ರೀತಿಯಾಗಿ ಮಾಡೋದ್ರಿಂದ ನಿರ್ದೋಷಿಯಾಗಿ ನಿಲ್ತಾನೆ ಅಂತ. ಅವನನ್ನು ನಿಲ್ಲಿಸುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ಅವನನ್ನು ದೃಢವಾಗಿ ನಂಬಿಕೆಯಲ್ಲಿ ನಿಲ್ಲಿಸೋದಕ್ಕೆ ದೇವರಿಗೆ ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ? ಹಾಗಾದರೆ ಒಬ್ಬನು ಒಂದು ದಿನಕ್ಕಿಂತ ಮತ್ತೊಂದು ದಿನವನ್ನು ವಿಶೇಷವೆಂದೆನಿಸುತ್ತಾನೆ, ಮತ್ತೊಬ್ಬನು ಎಲ್ಲ ದಿವಸಗಳನ್ನು ವಿಶೇಷವೆಂದೆನಿಸುತ್ತಾನೆ. ಪ್ರತಿಯೊಬ್ಬನು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಿರಬೇಕು. ಅರ್ಥ ಆಯ್ತಾ? ನೋಡಿ, ಈ ದಿನ ಆ ದಿನ ಎಲ್ಲ, ಒಬ್ಬೊಮ್ಮೆ ಈ ದಿನ ಒಳ್ಳೆಯದಾಗುತ್ತೆ, ಅದು ಇನ್ನೊಬ್ಬರು ಪ್ರತಿದಿನ ನಮಗೆಲ್ಲ ಒಳ್ಳೆಯದಾಗುತ್ತದೆ ಅಂತ ಪ್ರತಿಯೊಬ್ಬನು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡವರಾಗಿ ಇರ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ದಿನವನ್ನು ಗಣ್ಯ ಮಾಡುವವನು ಕರ್ತನಿಗಾಗಿ ಅದನ್ನು ಗಣ್ಯ ಮಾಡುತ್ತಾನೆ. ಒಂದೊಂದು ದಿನವೂ ನಾವು ನಡೆಸುವುದಾದರೆ ಅದು ಕರ್ತನಿಗೆ ಆ ದಿನ ಅಂತ ನಾವು ಒಪ್ಪಿಸಿಕೊಟ್ಟು ನಡೆಯುವವರಾಗಿರಬೇಕು. ತಿನ್ನುವವನು ಕರ್ತನಿಗಾಗಿ ತಿನ್ನುತ್ತಾನೆ, ಅವನು ದೇವ ಸ್ತೋತ್ರ ಮಾಡುತ್ತಾನಲ್ಲ. ತಿನ್ನದವನು ಸಹ ಕರ್ತನಿಗಾಗಿಯೇ ತಿನ್ನದೆ ದೇವ ಸ್ತೋತ್ರ ಮಾಡುತ್ತಾನೆ. ಇಲ್ಲಿ ನೋಡಿ, ತಿನ್ನುವವನು ಕರ್ತನಿಗಾಗಿಯೇ ತಿನ್ನುತ್ತಾನೆ. ನಾವು ತಿಂತೀವಿ, ಕರ್ತನಿಗಾಗಿ ತಿಂತೀವ, ಪ್ರಾರ್ಥನೆ ಮಾಡ್ಕೊಂಡು ತಿಂತೀವ ದೇವ್ರು ಕೊಟ್ಟಿರೋ ಆಹಾರನ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ತಿನ್ನದವನು ಏನು ಮಾಡ್ತಾನೆ? ತಿನ್ಕೊಂಡು ಸ್ತೋತ್ರ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ತನಗಾಗಿ ಸಾಯುವುದು ಇಲ್ಲ, ನಾವು ಬದುಕಿದರೆ ಅಲ್ಲ, ತಿನ್ನದೆ ಸ್ತೋತ್ರ ಮಾಡುತ್ತಾನೆ. ನಮ್ಮಲ್ಲಿ ಒಬ್ಬನಾದರೂ ತನಗಾಗಿ ಬದುಕುವುದೂ ಇಲ್ಲ, ನಮಗಾಗಿ ನಾವು ಬದುಕೋದಿಲ್ಲ. ತನಗಾಗಿ ಸಾಯುವುದೂ ಇಲ್ಲ, ನಮಗಾಗಿ ನಾವು ಸಾಯುವುದೂ ಇಲ್ಲ. ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ, ಸತ್ತರೆ ಕರ್ತನಿಗಾಗಿ
ನಾವು ಸಾಯುತ್ತೇವೆ. ಕರ್ತನಿಗಾಗಿ ನಾವು ಬದುಕಬೇಕು, ಕರ್ತನಿಗಾಗಿ ನಾವು ಸಾಯಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಬದುಕಿದರೂ ಸತ್ತರೂ ನಾವು ಕರ್ತನವರೇ, ಏಕೆಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಂತನಾದನು. ನೋಡಿ, ನಾವು ಬದುಕಿದರೂ ಸತ್ತಿದರೂ ಕರ್ತನಿಗೋಸ್ಕರ ನಾವು ಜೀವಿಸಬೇಕು. ಯಾಕೆಂದರೆ ಆತ ನಮಗಾಗಿ ತನ್ನ ಜೀವವನ್ನು ಕೊಟ್ಟು ಸತ್ತು ಜೀವಂತವಾಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ 10ನೇದು ಓದಿಕೊಳ್ಳೋಣ. 14:10. ತಿನ್ನದವನೇ ನಿನ್ನ ಸಹೋದರನ ವಿಷಯವಾಗಿ ನೀನು ತೀರ್ಪು ಮಾಡುವುದೇನು? ತಿನ್ನುವವನೇ ನಿನ್ನ ಸಹೋದರನನ್ನು ನೀನು ಹೀನೈಸುವುದೇನು? ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ. ತಿನ್ನದವನೇ ನಿನ್ನ ಸಹೋದರನನ್ನು ಸಹೋದರಿಯರನ್ನು ತೀರ್ಪು ಮಾಡೋದಕ್ಕೆ ನೀನು ಯಾರು? ನಾವೆಲ್ಲರೂ ನ್ಯಾಯಾಧಿಪತಿ ಮುಂದೆ ನಿಲ್ಲಬೇಕಲ್ಲ, ನ್ಯಾಯ ಕೊಡಬೇಕಲ್ಲ ನಾವು ಅಂತ ಇಲ್ಲಿ ಮಾತಾಡ್ತಾ ಇರೋದು. ನನ್ನ ಜೀವದಾಣೆ 11, 12 ಓದಿಕೊಳ್ಳೋಣ. ಕೊನೆಯದಾಗಿ, ನನ್ನ ಜೀವದಾಣೆ ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬುದಾಗಿ ಕರ್ತನು ಹೇಳಿದ್ದಾರೆ. ಪ್ರತಿಯೊಬ್ಬರು ಸೃಷ್ಟಿ ಮಾಡಿದ ಮಕ್ಕಳು ಕರ್ತನ ಮುಂದೆ ಅಡ್ಡ ಬೀಳಬೇಕು. ದೇವರ ಮಕ್ಕಳೇ, ಭಯಭಕ್ತಿಯಿಂದ ನಡಿಬೇಕು. ಅರ್ಥ ಆಯ್ತಾ? ಅದು ದೇವರೇ ಹೇಳಿದ್ದಾರೆ, ಅದು ಕಟ್ಟಳೆಗಳಲ್ಲಿ ಸೇರುತ್ತದೆ. ಅರ್ಥ ಆಯ್ತಾ? ಆ ರೀತಿ ಬರೆದಿದ್ದಾರೆ ದೇವರು. ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ನಾವು ಮಾಡುವ ಒಂದೊಂದು ಕ್ರಿಯೆಗಳು, ನಡ್ಕೊಳ್ಳುವ ವಿಧ, ತಗ್ಗಿಸುವ ಯಾವ ರೀತಿ ತಗ್ಗಿಸ್ತೀವಿ? ಕೆಟ್ಟವರ ಮುಂದೆ ತಗ್ಗಿಸ್ತೀವಾ? ಒಳ್ಳೆಯವರ ಮುಂದೆ ತಗ್ಗಿಸ್ತೀವಾ? ಇಲ್ಲ ದೇವರ ಮುಂದೆ ತಗ್ಗಿಸ್ತಾ ಇದ್ದೀವಾ? ಇದೆಲ್ಲ ದೇವರಿಗೆ ಲೆಕ್ಕ ಕೊಡಬೇಕು. ಒಬ್ಬೊಬ್ಬರು ನಡವಳಿಕೆ ಮುಂದೆ ಚೆನ್ನಾಗಿರೋದು, ಒಳಗಡೆ ಕ್ರೋಧ ಇರೋದು, ಕ್ರಿಮಿನಲ್ ಮೈಂಡ್, ಡಬಲ್ ಮೈಂಡ್ ಅಂತಾರೆ. ಆ ರೀತಿ ನಡ್ಕೊಳ್ಳೋರು ಹುಷಾರಾಗಿರಿ. ಅರ್ಥ ಆಯ್ತಾ? ಇನ್ನೊಬ್ಬರ ಮೇಲೆ ತೀರ್ಪು ಮಾಡಬಾರ್ದು. ತೀರ್ಪು ಮಾಡೋದಕ್ಕೆ ನೀನು ಯಾರು? ನ್ಯಾಯಾಧಿಪತಿ ಮೇಲಿದ್ದಾರಲ್ಲ, ಅವ್ರು ತಾನೇ ತೀರ್ಪು ಮಾಡಬೇಕು. ಒಂದು ದುಷ್ಟನು, ಸೈತಾನನು ನೀನು ಹಿಂಸೆ ಮಾಡಿದ್ರೆ, ದೇವರೇ ಇವನನ್ನು ಖಂಡಿಸು, ನೀನು ತೀರ್ಪು ಕೊಡು ಅಂತೇಳಿ ಕೊಟ್ಟುಬಿಡು, ಒಪ್ಪಿಸು. ದೇವರಿಗೆ ಗೊತ್ತು, ಎದ್ದು ಸಿಂಹಾಸನದಿಂದ ಆತನನ್ನು ಖಂಡಿಸೋದಕ್ಕೆ, ಒಡೆದು ಓಡಿಸೋದಕ್ಕೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಿರುವಾಗ ಭಯಭಕ್ತಿಯಿಂದ ಈ ವಾರದಲ್ಲಿ ನಾವು ಇನ್ನು ಬರುವ 6 ದಿವಸ ಆಗಸ್ಟ್ ತಿಂಗಳು ದೇವರ ಮಕ್ಕಳೇ, ಭಯಭಕ್ತಿಯಿಂದ ನಾವು ನಡವಳಿಕೆಯಲ್ಲಿ, ಕುಟುಂಬದಲ್ಲಿ, ಸಭೆಗಳಲ್ಲಿ, ನಾವು ಹೋಗುವ ಆಫೀಸು, ಸ್ಕೂಲ್ಗಳಲ್ಲಿ, ಎಲ್ಲೆಲ್ಲಿ ನೀವು ಉದ್ಯೋಗ ಮಾಡ್ತಾ ಇದ್ದೀರಾ, ಇಲ್ಲ ಹೌಸ್ ವೈಫ್ ಆಗಿದ್ದೀರಾ, ಅನ್ಯ ಜನಗಳಿದ್ದರೂ ಇದೇ ರೀತಿಯೇ ನಡ್ಕೊಳ್ಬೇಕು. ದೇವರ ಅನ್ಯ ಜನಗಳಿಗೂ ಸೇರಿಸಿ ಹೇಳಿರೋದವರೇ, ತಿನ್ನದವನೇ. ಅರ್ಥ ಆಯ್ತಾ? ಅವನು ಸ್ತೋತ್ರ ಮಾಡಿನೇ ತಿನ್ನೋದು. ಹೆಂಗೆ? ನಿಮ್ಮ ಆಚಾರದಲ್ಲಿ ದೇವ್ರಿಗೆ ಒಪ್ಪಿಸ್ಬಿಟ್ಟು ತಿಂತೀರಲ್ವಾ, ನಾವು ಸ್ತೋತ್ರ ಮಾಡಿ ತಿಂತೀವಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ಕಡೆ ಭಯಭಕ್ತಿಯಿಂದ ಈ ರೀತಿ ನಡೆಯುವರಾಗಿ ಈ ವಾರವೆಲ್ಲ ಕರ್ತನಿಗೆ ಸ್ತುತಿ ಸ್ತೋತ್ರ ಮಾಡಿರಿ, ಥ್ಯಾಂಕ್ಸ್ ಗಿವಿಂಗ್ ಕೊಡ್ರಿ, ಕೃತಜ್ಞತೆ ಹೇಳ್ರಿ. ಅಪ್ಪ, ನೀನು ಕೊಟ್ಟಿದ್ದ ಆರೋಗ್ಯ, ಆಯುಸ್ಸು, ಬಲಕ್ಕಾಗಿ ಸ್ತೋತ್ರ, ಕುಟುಂಬ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಮಕ್ಕಳು, ಸೊಸೆ, ಅಳಿಯ, ನನ್ನ ಮೊಮ್ಮಗು, ನಮಗೆ ಪ್ರಾಣಿಗಳು, ಕೆಲವರಿಗೆ ಹಸುಗಳನ್ನು ಕೊಟ್ಟಿದ್ದಾರೆ, ಕೆಲವರಿಗೆ ನಾಯಿಗಳನ್ನು ಕೊಟ್ಟಿದ್ದಾರೆ, ಕೆಲವರಿಗೆ ಕುರಿಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ದೇವರ ಆಶೀರ್ವಾದ. ಯಾಕೋಬನು, ಯೋಸೇಫನು ಆ ಕಾಲದಲ್ಲಿ ಕುರಿಗಳು, ಕುದುರೆಗಳು, ಒಂಟೆಗಳು ಇದೆಲ್ಲ ದೇವರ ಆಶೀರ್ವದಿಸಿ ಅವರಿಗೆ ಕೊಟ್ಟಿದ್ದು. ಅದೇ ಅವರಿಗೆ ಆಸ್ತಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಸುಗಳು ಎಲ್ಲ ಕೊಟ್ಟಿದ್ದಾರೆ ದೇವರು. ಹಾಗಾದರೆ ನಮಗೆ ಈ 2025ನೇ ವರ್ಷದಲ್ಲಿ 26ಕ್ಕೆ ಹೋಗೋದಕ್ಕಿಂತ ಮುಂಚೆ ನಮಗೆ ನಾಯಿಗಳನ್ನು, ಹಸುಗಳನ್ನು, ಕುರಿಗಳನ್ನು, ಕುದುರೆಗಳನ್ನು, ಇದನ್ನೆಲ್ಲ ದೇವರು ನಮಗೆ ಕೊಟ್ಟಿದ್ದಾರಲ್ವ. ನಾವು ಎಷ್ಟು ಕೃತಜ್ಞತೆ ಹೇಳಬೇಕು. ಬರೀ ಕುಟುಂಬ ಮಾತ್ರ ಕೊಟ್ಟಿದ್ದಾರಾ? ಯಾವ ರೀತಿಯಲ್ಲಿ 2000 ಹಿಂದೆ ಯಾಕೋಬನು ಯೋಸೇಫನಿಗೆ, ಅಬ್ರಹಾಮನಿಗೆ ಕೊಟ್ಟಂಥ ಆಶೀರ್ವಾದ ಅದೇ ರೀತಿಯಲ್ಲಿ ನಮಗೂ ಕೊಟ್ಟಿದ್ದಾರೆ ಸಾಕಕ್ಕೆ. ಮನುಷ್ಯರನ್ನು, ನಾವು ಎತ್ತ ಮಕ್ಕಳನ್ನು, ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರನ್ನು ನಾವು ಕಾಣುವಾಗ ನಮಗೆ ಕೊಟ್ಟಂಥ ಪ್ರಾಣಿಗಳು, ನಾಯಿಗಳನ್ನು, ಹಸುಗಳನ್ನು, ಕುರಿಗಳನ್ನು ಎಲ್ಲವನ್ನು ದೇವರು ಆಶೀರ್ವದಿಸಿ ನಮಗೆ ಕೊಟ್ಟಿರುವಾಗ ನಾವು ಯಾವ ರೀತಿ ನಾವು ಬದುಕಬೇಕು ಎನ್ನುವುದು ನೀವು ಯೋಚನೆ ಮಾಡಬೇಕು ದೇವರ ಮಕ್ಕಳೇ. ಅರ್ಥ ಆಯ್ತಾ? ಎಲ್ಲದಕ್ಕೂ ನಾವು ಕೃತಜ್ಞತೆ ಹೇಳುತ್ತಾ ವಾರವೆಲ್ಲ ಪ್ರಾರ್ಥನೆ ಮಾಡ್ಕೊಂಡಿರಬೇಕು. ಅರ್ಥ ಆಯ್ತಾ? ಕೆಲಸ ಕಾರ್ಯಗಳಲ್ಲಿದ್ದರೂ ದೇವ್ರ ಕೃತಜ್ಞತೆ ಹೇಳ್ತಾ ಇರಬೇಕು. ತಿನ್ನುವಾಗಲೂ, ಕುಡಿಯುವಾಗಲೂ, ಎಲ್ಲ ಸಮಯದಲ್ಲಿಯೂ ಆತನಿಗೆ ಕೃತಜ್ಞತೆ ಹೇಳ್ತಾ ಇರಬೇಕು.
ಈ ವಾಕ್ಯಗಳು ಆರಾಧನೆಯಾಗಿ ದೇವ್ರಿಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ. ನೀವು ಒಪ್ಪಿಸ್ಕೊಡ್ರಿ, ಕರ್ತನ ನಾಮ ಮಹಿಮೆ ಹೊಂದಲಿ. ಈ ದಿನ ನಿಮ್ಮೆಲ್ಲರನ್ನು ನಾನು ಬ್ಲೆಸ್ ಮಾಡ್ತಾ ಇದ್ದೀನಿ. ಸಂತೋಷದಿಂದ ಆಲಯಕ್ಕೆ ಹೋಗಿ ಬರೋಣ. ಅರ್ಥ ಆಯ್ತಾ? ಖಂಡಿತವಾಗಲೂ ವಾರವೆಲ್ಲ ದೇವರು ನಡೆಸಲು ಶಕ್ತನಾಗಿದ್ದಾನೆ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು.